ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಪಾಕಿಸ್ತಾನದಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ಹೋಗಿ ಇಲೆಕ್ಷನ್ ನಿಂತರೆ ಭರ್ಜರಿ 1 ಲಕ್ಷಗಳ ಬಹುಮತದಿಂದ ಗೆಲ್ಲುತ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಲಾಹೋರ್ನಲ್ಲಿ ಇಲೆಕ್ಷನ್ ನಿಂತರೆ ಭರ್ಜರಿಯಾಗಿ ಗೆಲ್ತಾರೆ, 1 ಲಕ್ಷಕ್ಕೂ ಹೆಚ್ಚು ಲೀಡ್ನಲ್ಲಿ ಸಿದ್ದರಾಮಯ್ಯ ಗೆಲ್ತಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಲೇವಡಿ ಮಾಡಿದ್ದಾರೆ. ಭಾರತ ರತ್ನ ಕೊಡ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನವ್ರಿಗೆ ಪಾಕಿಸ್ತಾನ ರತ್ನ ಅಂತ ಕೊಡ್ತಾರೆ. 12 ವರ್ಷಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಕರೆದು ಪಾಕಿಸ್ತಾನದಲ್ಲಿ ರತ್ನ ಕೊಡ್ತಾರೆ. ಪಾಕಿಸ್ತಾನದವ್ರಿಗೆ ಇಂಥ ಸಿದ್ದರಾಮಯ್ಯನ ಅಂಥವರೇ ಬೇಕಾಗಿರೋದು. ಸಿದ್ದರಾಮಯ್ಯ ಮತ್ತು ಸಚಿವರು ಭಾರತವನ್ನು ಹೀಯಾಳಿಸ್ತಿದ್ದಾರೆ ಅಂತ ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯ ಕುರಿತು ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ ಮತ್ತು ಯುದ್ಧ ಅನಿವಾರ್ಯ ಅಲ್ಲ ಅಂತ ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಇವರೆಲ್ಲರ ಹೆಸರುಗಳು ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಫೇಮಸ್ ಅಂದ್ರೆ ಸಿದ್ದರಾಮಯ್ಯನವರೇ ಇವತ್ತು ಓಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾ ಇರೋದೇ 250 ಓಟು, ಮೈಸೂರಲ್ಲಿ 250 ಓಟಲ್ಲಿ ಗೆದ್ರು ಒಂದ್ಸರಿ, ಅಲ್ಲಿ ಬಾಗಲಕೋಟೆ ಅಲ್ಲಿ 3000 ಓಟಲ್ಲಿ ಏನೋ ಗೆದ್ರು, ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. 1 ಲಕ್ಷ ಲಾಹೋರಲ್ಲಿ ನಿಂತ್ರೆ 1 ಲಕ್ಷಕ್ಕೆ 1 ಓಟನು ಕಡಿಮೆ ಆಗಲ್ಲ. ಒಂದು ಟ್ರೈ ಮಾಡ್ಬೇಕು ಅವರು. ಯಾಕಂದ್ರೆ ಅಲ್ಲಿ ಎಲ್ಲಾ ಪತ್ರಿಕೆ ಇವ್ರನ್ನ ಹಾಡಿ ಹೊಗಳ್ಬಿಟ್ಟವ್ರು, ಹಾಡಿ ಹೊಗಳಿ ಅಟ್ಟಕ್ಕೇರಿ. ನೆಕ್ಸ್ಟ್ ನನ್ಗೆ ಹೇಳ್ತೀನಿ ನೋಡಿ, ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವ್ ಹಂಗೆ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನ ಕೊಡುವಂತದಕ್ಕೆ ಬರ್ದ್ ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ ಇವರು. ಈಗ ಇವರೆಲ್ಲರ ಹೆಸರುಗಳು ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಫೇಮಸ್ ಅಂದ್ರೆ ಸಿದ್ದರಾಮಯ್ಯನವರೇ ಇವತ್ತು ಓಡ್ತಾ ಇದೆ.